ನೀವು? ನಾನು ಮದುವೆ ಮಾಡಿ ತಿರುಗಿ ದಿನ ಹೋದವರು ಈಗ ಬರ್ತಾಯಿದ್ದೀರಾ? ಅಪ್ಪ ಎಲ್ಲವ? ಲೇ ಮಗನೇ, ನೀನು ಏನೋ ಯವ್ವ ಗಿವ್ವ ಅಂದ್ಕೊಂಡು ಸ್ಟೈಲಾಗಿ ಮಮ್ಮಿ ಅಂತ ಕರಿಬಾರ್ದಾ? ನಿಮ್ಮಪ್ಪ ಗೊತ್ತಲ್ಲ, ಅಲ್ಲಿ ಯಾರಾದರೂ ರೋಡಲ್ಲಿ ಸಿಕ್ಕರೆ ಅವ್ರ ಹತ್ರನೇ ಭಾಷಣ ಮಾಡ್ಕೊತ ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಬರ್ತಾರೆ ಹಿಂದೆ. ನೀನು ಇನ್ನೊಂದ್ಸರಿ ನನಗೆ ಅವ್ವ ಗಿವ್ವ ಅನ್ಬೇಡ ನೋಡು, ನೀಟಾಗಿ ಮಮ್ಮಿ ಅಂತ ಮಾತಾಡ್ಸು. ಸುಮ್ಕಿರವತ್ತಾಗೆ. ನಾ ಸಣ್ಣರಿದ್ದಾಗಿಂದ ಅವ್ವ ಅವ್ವ ಅಂದಂದೆ ನನಗೆ ಅಭ್ಯಾಸ ಆಗ್ಬಿಟ್ಟೈತೆ, ಹಂಗೆ ಬರ್ತದೆ ನನಗೆ. ಬಾ ಬಾ ಕುತ್ಕೋ ಬಾ ಇಲ್ಲಿ. ನೀನು ಲೋ ಲೆವೆಲ್ ಬುದ್ಧಿನೇ ಬಿಡಲ್ಲಪ್ಪ ನೀನು. ಅಲ್ಲ ಕಣೋ, ನೀನು ಹೇಳ್ತೀನಿ ನೋಡು, ಬಾಯಿ ಓಪನ್ ಮಾಡಿಕೊಂಡೇ ನಿಂತಿದ್ದಾಳೆ. ಬಾಯಲ್ಲಿ ಸೊಳ್ಳೆ ಗಿಳೆ ಹೋಗ್ಬಿಟ್ಟಿತ್ತು. ಅದು ಸೊಳ್ಳೆ ಹೋಗಿ ಇನ್ಫೆಕ್ಷನ್ ಆಗಿ ಮತ್ತೆ ತುಂಬ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ನೀನು ಹೇಳ್ತಿಗೇಳು ಬಾಯಿ ಕ್ಲೋಸ್ ಮಾಡೋಕ್ಕೆ. ಯಾಕೆ ಶಶಿ ಅಷ್ಟು ಆಶ್ಚರ್ಯವಾಗಿ ನೋಡ್ತಿದ್ಯಾ? ರೀ, ಅಲ್ಲ ಇವರು ನಿಜವಾಗ್ಲೂ ನಿಮ್ಮಮ್ಮನ? ಹೌದು ಕಣೆ, ಯಾಕೆ ಆ ಥರ ಕೇಳ್ತಿದ್ಯಾ? ಏನಿಲ್ಲ, ನನ್ನ ಮದುವೆಯಲ್ಲಿ ಒಂಥರ ಡಿಫ್ರೆಂಟ್ ಆಗಿದ್ರು, ಈಗ ಒಂಥರ ಡಿಫ್ರೆಂಟ್ ಆಗಿದ್ದಾರಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಏನಮ್ಮ ಸೊಸೆ, ನನ್ನ ಲುಕ್ ನೋಡಿ ತುಂಬ ಶಾಕ್ ಆಗಿರಂಗಿದೆಯಾ? ಹಂಗೇನಿಲ್ಲ ಅತ್ತೆ, ನೀವು ತುಂಬ ಮಾಡ್ರನ್ನ ಕಾಣ್ತಾ ಇದ್ದೀರಲ್ಲ. ನನ್ನ ಮದುವೆಯಲ್ಲಿ ಆ ಥರ ನೀವು ಇರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ನೋಡಮ್ಮ, ನೀನೇನು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡ. ನಾನು ಇರೋದೇ ಹೀಗೆ, ಏನೋ ಸಂಪ್ರದಾಯ ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ಅವತ್ತು ರೇಷ್ಮೆ ಸೀರೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಬಂದಿದ್ದೆ ನಿಮ್ಮ ಮದುವೆಗೆ ಅಷ್ಟೇನೆ. ಹೂ ಕಣೆ, ನಮ್ಮವ್ವ ಯಾವಾಗಲೂ ಹಂಗೆ ಇರೋದು. ಮದುವೆ ಫಂಕ್ಷನ್ ಅಂತೇಳಿ ನಮ್ಮಮ್ಮ ಹಂಗೆ ಅವತ್ತು ರೆಡಿಯಾಗಿದ್ಲು. ಈಗ ಹೋಗಿ ಏನಾದರೂ ಮಾಡ್ಕೊಂಬರೋಗಿ. ನಮ್ಮಮ್ಮ ಎಷ್ಟು ದಿನ ಆದ್ಮೇಲೆ ಬಂದತ್ತೆ, ಏನಾದರೂ ತಿನ್ನೋಕ್ಕೋ ಕುಡಿಯೋಕ್ಕೋ ತಗೊಂಬರೋಗು. ಹ್ಞೂ ಆಯ್ತಾಯ್ತು, ಈಗ ತಗೊಂಬರ್ತೀನಿ. ಶಶಿ, ಒಂದು ನಿಮಿಷ ನಿಂತ್ಕೋ. ಹೇಳಿ ಅತ್ತೆ. ಏನೇ ನೀನು ಈಗಿನ ಕಾಲದ ಹುಡುಗಿ ಆಗಿ ಅತ್ತೆ ಗಿತ್ತೆ ಅಂದ್ಕೊಂಡು ಅಮ್ಮ ಅನ್ನು, ಇಲ್ಲಾಂದರೆ ಮದರ್ ಇಲ್ಲ ಅನ್ನು, ಈ ಥರ ಸ್ವಲ್ಪ ಚೇಂಜಸ್ ಇರಬೇಕಪ್ಪ. ಒಂದೇ ಥರ ಕರೆದ್ರೆ ಬೋರ್ ಆಗಲ್ವೇನೆ? ಓ ಸರಿ ಅತ್ತೆ, ಇನ್ನು ಮುಂದಕ್ಕೆ ಅದೇ ಥರ ಕರಿತೀನಿ. ನನಗೆ ಒಂದು ಲೋಟಕ್ಕೆ ಹಾಲು ಹಾಕ್ಬಿಟ್ಟು, ಹಾಲು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಹಾಕು. ಅದರಲ್ಲಿ 2 ಸ್ಪೂನು ಪ್ರೋಟೀನ್ ಪೌಡ್ರ್ ಇದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಂಬಾರೆ. ಸರಿ ಅತ್ತೆ, ತಗೊಂಬರ್ತೀನಿ. ಕುತ್ಕೊಬಾರೋ ಚಂದ್ರು. ಯಾವ ನೀವು ಇಲ್ಲದಕ್ಕೆ ಮನೆಯೆಲ್ಲ ಬಿಂಜೋ ಅನ್ಸೋದು ಗೊತ್ತೇ. ನನಗೆ ಎಷ್ಟು ಬೇಜಾರಾಗೋದು, ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ಕಾಯ್ತಿದ್ದೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೋ, ಯಾವ ಅವ ಅಂದ್ಕೊಂಡು. ನೀನಂತೂ ಕಣೋ. ಅದರಲ್ಲಿ ಬಿಡು, ಹೇಗಿದೆ ಹೊಸ ಜೀವನ? ಹೋಗವ, ನನ್ನ ನಾಚಿಕೆ ಆಗತ್ತೆ. ಚೆನ್ನಾಗೈತೆ. ಅಲ್ಲ ಕಣೋ, ಮದುವೆ ಮಾಡೋವರೆಗೂ ಅಮ್ಮ ಮದುವೆ ಮಾಡು, ಅಮ್ಮ ಮದುವೆ ಮಾಡು ಅಂತಿದ್ದೆ. ಈಗ ಮದುವೆ ಮಾಡಿದರೆ ಈ ಥರ ಮಾತಾಡ್ತೀಯಾ? ಇಲ್ಲಮ್ಮ, ತುಂಬ ಒಳ್ಳೆಯಳು ಶಶಿ, ತುಂಬ ಅಡ್ಜಸ್ಟ್ ಆಗ್ತಾಳೆ. ಎಲ್ಲದೂ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳೆ ಮನೆಗೆ. ಏನು ತೊಂದರೆ ಏನಿಲ್ಲ, ಆರಾಮಿದ್ದೀವಿ ನಾವು. ನನಗೂ ಅಷ್ಟೇ ಸಾಕಲ್ವೇನಪ್ಪ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಮಗ ಸೊಸೆ ಇಬ್ಬರು ಚೆನ್ನಾಗಿದ್ರೆ ಸಾಕಪ್ಪ ನನಗೆ. ಏನು ಮಗ ಅಮ್ಮ ಇಬ್ರು ಭಾಳ ಜೋರ ಮೀಟಿಂಗ್ ಮಾಡಕತ್ತಿದ್ದೀರಾ? ಎಲ್ಲಿ ನನ್ನ ಸೊಸೆ ಕಾಣ್ತಾ ಇಲ್ಲ? ಅಲ್ಲ ರೀ, ಈಗ ಬರ್ತಿದ್ದೀರಲ್ಲ, ಎಷ್ಟೊತ್ತಲ್ಲಿ ಮಾತಾಡ್ಕೊಂಡು ನಿಂತ್ಕೊಳೋದು ನೀವು ಆದೆಗೆ ಬೀದೆಗೆಲ್ಲ. ಬೇಗ ಬನ್ನಿರಿ ಅಂದರೆ ಬರಲ್ಲ ನೋಡಪ್ಪ. ಯಾರನ್ನ ಸಿಕ್ಕರೆ ಸಾಕು, ಅಲ್ಲೇ ಮಾತಾಡ್ಕೊಂತ ಮಳೆ ಹೊಡ್ಕೊಂತ ನಿಂತ್ಕೊಂಡ್ಬಿಡ್ತೀರಲ್ಲ. ಅಯ್ಯಪ್ಪ, ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಬಾ ಕುತ್ಕೋ ಬಾರಪ್ಪ. ಹೂನಪ್ಪ ಮಗನೇ, ಚೆನ್ನಾಗಿದ್ದೀವಿ. ನೀನು ಹೆಂಡ್ತಿ ಚೆನ್ನಾಗಿದ್ದಾಳ? ಎಲ್ಲಿ ಕಾಣ್ತಾನೆ ಇಲ್ಲಲ್ಲೋ ನೀನು ಹೆಂಡ್ತಿ? ಅಪ್ಪ, ಒಳಗೆ ಈಗ ಅವೈಗೆ ಅದೇನೋ ಪ್ರೋಟೀನ್ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ ಕಣಪ್ಪ. ಬರ್ತಾಳೆ ತಡಿ. ದಡ್ಡ, ಪ್ರೋಟೀನ್ ಅಲ್ಲ ಕಣೋ, ಪ್ರೋಟೀನ್ ಪೌಡ್ರ್ ಕಣೋ. ಸುಮ್ಮನಿರಮ್ಮ, ಯಾವುದೋ ಒಂದು ನಮಗೆ ಬಂದು ಹೇಳ್ತೀವಿ. ಈಗ ನಿಮಗೆ ಸಮಾಧಾನ ಆಯ್ತಾ? ಊರೆಲ್ಲ ನನ್ನನ್ನು ತಿರುಗಿಸ್ಬಿಟ್ರಪ್ಪ. ಆ ದೇವಸ್ಥಾನ ಈ ದೇವಸ್ಥಾನ ಅಂತ. ನನ್ನ ಸ್ಕಿನ್ ಎಲ್ಲ ಎಷ್ಟು ಟ್ಯಾನ್ ಆಗೋಗಿದೆ ಗೊತ್ತಾ? ನಿಮ್ಗೇನು ಗೊತ್ತಾಗುತ್ತೆ ಹೇಳ್ರಿ? ನಿನಗೇನು ಗೊತ್ತಾಗುತ್ತೆ? ಮನೆ ಮಂತೇನ ಅಂದರೆ
ನನ್ನ ಮಗನ ಮದುವೆ ಆಗಿದ್ದೇ ಒಂದು ಕನಸು ಕಾಣ್ತಿದ್ದೆ ನಾನು, ನನ್ನ ಮಗನ ಮದುವೆ ಆಗಲಿ ಅಂತ. ಅಂಥದ್ದೇನೋ ದೇವ್ರ ದಯದಿಂದ ಮದುವೆ ಆಗೈತೆ. ನಾನು ಅರ್ಕೆ ಕಟ್ಕೊಂಡಿದ್ದೆ, ಮತ್ತು ಅದನ್ನೆಲ್ಲ ಪೂರೈಸೋದು ಬೇಡ, ಎಲ್ಲ ನಿನ್ನಂಗೆ ಬರೀ ಪ್ಯಾಸನ್ ಮಾಡ್ಕೊಂತ ಕುತ್ಕೊಳಕ್ಕಾಗತ್ತೆ. ಅದೇನು ಟ್ಯಾನೋ ಡೀನೋ ಏನೋ ಒಂದು ಆಗೈತಲ್ಲ, ಕೊಲ್ತಕ್ಕಂದು ಸರ್ರ ಮೈ ಉಜ್ಕೆ ಬೆಳ್ಳಗಾಗಿ ಹೋಗ್ತೀಯ. ಏನ್ರಿ ನೀವು ಈ ಥರ ಮಾತಾಡ್ತೀರಾ? ಅಯ್ಯೋ ದೇವ್ರೆ, ನಿಮಗೆ ಟ್ಯಾನ್ ಅಂದ್ರೂ ಗೊತ್ತಿಲ್ಲ, ಇನ್ನೊಂದಂದ್ರೂ ಗೊತ್ತಿಲ್ಲ. ನೀವೆಲ್ಲ ಹಳ್ಳಿ ಜನ, ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳಿ? ಓನಮ್ಮ, ನಾವು ಹಳ್ಳಿ ಜನ, ನೀನು ಡಿಲ್ಲಿ ಮೇಡಮು. ನನಗೆ ಸುಸ್ತಾಗ್ಬಿಡುತ್ತೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಬೇಕು. ಮಲ್ಕೊಂಡು ಎದ್ದು ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ.